ಎಸ್ ಸರ್ ಸರ್. ಹಿಂದೂ ಆಗಿ ಹಿಂದೂ ಜಾತಿನೇ ಇರ್ಲಿ, ಮುಸ್ಲಿಂ ಅಲ್ಲೇ ಇರ್ಲಿ, ಮತ್ತೆ ಕ್ರಿಶ್ಚಿಯನ್ ಆಗೇ ಇರ್ಲಿ, ಅದರಲ್ಲಿ ಈ ಆರ್ಥಿಕವಾಗಿ ಸಮೀಕ್ಷೆ ಮಾಡಿ ಆರ್ಥಿಕವಾಗಿ ಹಿಂದುಳಿದವ್ರನ್ನಂತ ಮೇಲೆ ತರುವಂತ ಕೆಲಸ ಮಾಡ್ಬೇಕಾಗಿದೆ ಸರ್ಕಾರಗಳು. ಅದು ಏನಂದ್ರೆ ಈ ಜಾತಿ 1,500,000 ಜಾತಿ ಇದೆ ನಮ್ಮ ಇದ್ರಲ್ಲಿ, ನಮ್ಮ ಕರ್ನಾಟಕ ಒಂದರಲ್ಲೇ 1,500,000 ಜಾತಿ ಇದೆ. ಆ ಜಾತಿನೆಲ್ಲ ತಗೊಂಡೋಗಿ ಒಂದ್ ಕಡೆ ಕುಂಸಿ ಅವ್ರು ನಮ್ ಜಾತಿ ಇವ್ರು ನಮ್ ಜಾತಿ, ಕೊನೆಗೆ ಅವ್ರವ್ರ ಪಕ್ಷದವ್ರನ್ನ ಮೇಲೆ ತಗೊಂಡೋಗ್ಬಿಡೋದು. ಅಂದ್ರೆ ಈಗ ಅಂದ್ರೆ ವೀರಭದ್ರಯ್ಯ ಅವ್ರು ಹೇಳ್ತಾ ಇರುವಂತದ್ದು ಏನಂತಂದ್ರೆ, ಅಂದ್ರೆ ವೀರಭದ್ರಯ್ಯ ಅವ್ರು ಹೇಳ್ತಾ ಇರುವಂತದ್ದು ಇದೊಂದು ರೀತಿ ಸಮಾಜದಲ್ಲಿ ಬಹಳ ವ್ಯಾಪಕ ಚರ್ಚೆ ಮತ್ತೆ ಗೊಂದಲಗಳ ಕಾರಣ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇ ನಾವು ಮೊದಲೇ ಈಗಾಗಲೇ ಅದನ್ನ ಸ್ಪಷ್ಟಪಡಿಸಿದ್ದೇವೆ, ಇದು ಜಾತಿ ಗಣತಿ ಅಲ್ಲ ಅನ್ನುವಂಥದ್ದು. ಜಾತಿಯನ್ನು ಅನುಸರಿಸ್ತಾ ಇರೋದು ಯಾರು? ಪ್ರತಿಯೊಬ್ಬ ಅವರವರವರೇ ಜನರು ಅನುಸರಿಸ್ತಾ ಇದ್ದಾರೆ. ಆಯ್ತು, ಈ ರಿಸರ್ವೇಶನ್ ಇರೋರು ಜಾತಿ ಹೆಸರು ಹೇಳ್ಬೋದು, ಉಳಿದವ್ರ ಜಾತಿ ಹೆಸರು ಹೇಳ್ತಾ ಇಲ್ವಾ? ಹೇಳ್ತಾ ಇಲ್ವಾ? ಜಾತಿ ಹೆಸರು ಹೇಳ್ತಾ ಇಲ್ವಾ? ಜಾತಿ ಹೆಸರಿನಲ್ಲಿ ಸಂಘಟನೆಗಳಿಲ್ವಾ? ಜಾತಿ ಹೆಸರಿನಲ್ಲಿ ಕಾರ್ಯಕ್ರಮಗಳಿಲ್ವಾ? ಹಾಗಾಗಿ ಜಾತಿಯನ್ನ ಜನರು ತಾವು ಅನುಸರಿಸೋದನ್ನ, ಜಾತಿ ಅನ್ನೋದನ್ನ ಬಳಸೋದ್ ಬಿಟ್ರೆ ಬೇಡ ಅಂತ ಯಾರು ಹೇಳಿಲ್ಲ, ಮಾಡ್ಲಿ. ಆದ್ರೆ ನಾವು ಹಿಂದುಳಿದಿರುವಿಕೆಯಲ್ಲಿ ಜಾತಿ ಒಂದು ಕಾರಣ ಆಗಿದೆ. ಹಾಗಾಗಿ ಅದನ್ನ ಅನಿವಾರ್ಯವಾಗಿ ನಾವು ಮಾಹಿತಿಯನ್ನು ತಗೋಬೇಕಾಗುತ್ತೆ. ಈಗ ನಾನು ಕೇಳ್ತೇನೆ, ಪರಿಶಿಷ್ಟ ಜಾತಿಯ ಯಾವುದೋ ಒಂದು ಕಾನೂನು ನಮ್ಮ ಊರಲ್ಲಿದೆ, ಅವ್ರು ಪರಿಶಿಷ್ಟ ಜಾತಿ ಅಂದಾಗ ಎಲ್ಲರೂ ಅವರು ಯಾವ ಜಾತಿ ಹೇಳಿದ್ರೇನು ನಮ್ ಸಮಾನ ಅಂತ ಎಲ್ಲರೂ ಸ್ವೀಕರಿಸ್ತಾರ? ಸಾಧ್ಯ ಇದೆಯಾ? ಇಲ್ಲ. ಅವರ ಆ ಕಾರಣಕ್ಕೆ ಅವ್ರು ಎಷ್ಟು ಅವಕಾಶಗಳ ವಂಚಿತರಾಗಿಲ್ವಾ? ಜಾತಿ ಹೆಸರಿನಲ್ಲಿ, ಜಾತಿಯ ಹೆಸರಿನಿಂದಾಗಿ ಬೇಕಾದಷ್ಟು ಅವಕಾಶಗಳು ವಂಚಿತರಾಗಿದ್ದಾರೆ. ವಂಚಿತರಾಗಿರ್ಲಿಲ್ಲ ಅಂದಿದ್ರೆ ಎಲ್ಲರೂ ಸಮಾನವಾಗಿ ಇರ್ತಾ ಇದ್ರು ಇವಾಗ.